ಹಾಯ್ ಸ್ನೇಹಿತರೆ, ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ CRPF ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ, ಈ ಹುದ್ದೆಗೆ ಆಯ್ಕೆಯಾಗಲು ಏಜ್ ಎಷ್ಟಿರಬೇಕು, ಹೈಟ್ ಹಾಗೂ ಚೆಸ್ಟ್ ಮತ್ತು ಈ ಹುದ್ದೆಗೆ ಸ್ಯಾಲರಿ ಎಷ್ಟು ನೀಡಲಾಗುತ್ತದೆ, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್ ಹಾಗೂ ಮೆಡಿಕಲ್ ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, CRPF ಎಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕನ್ನಡದಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತೇಳಿ ಕರೀತಾರೆ. ಸ್ನೇಹಿತರೆ, ಇದಕ್ಕೆ ಮುಂಚಿತವಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಅಂತೇಳಿ ಕರೀತಾ ಇದ್ರು. ಆನಂತರ ಡಿಸೆಂಬರ್ 28, 1949 ಇದಕ್ಕೆ CRPF ಅಂತೇಳಿ ಹೆಸರಿಡಲಾಯಿತು. ಹಾಗೆ ಈ ಒಂದು CRPF ನ ಹೆಡ್ ಆಫೀಸ್ ನವದೆಹಲಿಯಲ್ಲಿದೆ. ಹಾಗೆ ಪ್ರಸ್ತುತವಾಗಿ ಈ CRPF ನ DG ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂದ್ರೆ ಅನೀಶ್ ದಯಾಳ್ ಸಿಂಗ್ ಅವರು ಪ್ರಸ್ತುತ CRPF ನ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು CRPF ನ ಟೋಟಲ್ ಬೆಟಾಲಿಯನ್ಗಳು ಎಷ್ಟಿವೆ ಅಂತೇಳಿ ನೋಡೋದಾದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ 246 CRPF ಬೆಟಾಲಿಯನ್ಗಳಿವೆ. ಅದರಲ್ಲಿ 208 ಎಕ್ಸಿಕ್ಯೂಟಿವ್ ಬೆಟಾಲಿಯನ್ಗಳು, 6 ಮಹಿಳಾ ಬೆಟಾಲಿಯನ್ಗಳಿವೆ ಹಾಗೂ 15 RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬೆಟಾಲಿಯನ್ಗಳಿವೆ. ಇನ್ನು 10 ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಅಂದ್ರೆ ಕೋಬ್ರಾ ಬೆಟಾಲಿಯನ್ಗಳಿವೆ ಹಾಗೂ 5 ಸಿಗ್ನಲ್ ಬೆಟಾಲಿಯನ್ಗಳಿವೆ. ಒಟ್ಟಾರೆಯಾಗಿ 246 ಬೆಟಾಲಿಯನ್ಗಳನ್ನ ಈ ಒಂದು CRPF ಹೊಂದಿದೆ. ಸ್ನೇಹಿತರೆ, ಈ ಒಂದು CRPF ನಲ್ಲಿ ಮಹಿಳೆಯರಿಗೆ 6 ಬೆಟಾಲಿಯನ್ಗಳಿವೆ. ಈ ಹುದ್ದೆಗೆ ಮಹಿಳೆಯರು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗೆ ಸ್ನೇಹಿತರೆ, ಈ ಒಂದು CRPF ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಗೃಹ ಮಂತ್ರಿಗಳ ಆದೇಶದಂತೆ ಈ ಒಂದು CRPF ಯೋಧರು ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು CRPF ನ ಪ್ರಮುಖ ಮಾಹಿತಿಯಾಗಿದೆ. ಹಾಗೆ ಸ್ನೇಹಿತರೆ, ಈ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಇಲಾಖೆಯು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಆ ನಂತರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಆಗಿರುವಂತಹ www.recruitment.crpf.gov.in ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗೆ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಹೇಳಿ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು CRPF ನಲ್ಲಿ ವಿವಿಧ ರೀತಿಯ ಹುದ್ದೆಗಳಿರ್ತವೆ. ಅದರಲ್ಲಿ ಕಾನ್ಸ್ಟೇಬಲ್, GD ಅಂಡ್ ಹೆಡ್ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಈ ರೀತಿಯಾದಂತಹ ಹುದ್ದೆಗಳಿರ್ತವೆ. ಓಕೆ, ಕಾನ್ಸ್ಟೇಬಲ್ GD ಹುದ್ದೆಗೆ SSLC ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಹಾಗೆ ಹೆಡ್ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಪಡೆಯಬೇಕೆಂದವರು ಸೆಕೆಂಡ್ PUC ಡಿಗ್ರಿ ಕಂಪಲ್ಸರಿ ಆಗಿ ಪಾಸ್ ಆಗಿರಬೇಕು ಸ್ನೇಹಿತರೆ. ಓಕೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಎಷ್ಟಾಗಿರ್ಬೇಕು ಅಂತ ಹೇಳಿ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಿನಿಮಮ್ ಏಜ್ ಕನಿಷ್ಠ ವಯೋಮಿತಿ ನೋಡೋದಾದ್ರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ ಮ್ಯಾಕ್ಸಿಮಮ್ ಗರಿಷ್ಠ 23 ವರ್ಷ ಮೀರಿರಬಾರದು. ಹಾಗೆ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದು ವರ್ಗಗಳಿಗೆ ಮೀಸಲ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿದೆ. ಹಾಗೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. ಹಾಗೂ ಅಗ್ನಿವೀರ್ ಹುದ್ದೆಗಳಿಗೆ ಮೊದಲನೇ ಬ್ಯಾಚ್ ನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ತಾವು ಆ ಅವಧಿಯನ್ನು ಮುಗಿಸಿ ಬಂದ ನಂತರ ತಮಗೆ ಈ ಒಂದು CRPF ಹುದ್ದೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. ಆನಂತರ ನೆಕ್ಸ್ಟ್ ಬ್ಯಾಚ್ ಗಳಿಗೆ ಆಯ್ಕೆಯಾದಂತಹ ಅಗ್ನಿವೀರರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂತೇಳಿ ಇಲಾಖೆಯ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ PST ಅಂಡ್ PET ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನು ನಡೆಸಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಸ್ನೇಹಿತರೆ. ಮೇಲ್ ಕ್ಯಾಂಡಿಡೇಟ್ಗೆ, ಅದರಲ್ಲಿ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತದೆ. ಇನ್ನು SC ST ಅಭ್ಯರ್ಥಿಗಳಿಗೆ 165.5 ಎತ್ತರವಿರಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ನೋಡುವುದಾದ್ರೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಗಳಿಗೆ 157 ಸೆಂಟಿಮೀಟರ್ ಮತ್ತು SC ST ಅಭ್ಯರ್ಥಿಗಳಿಗೆ 152.5 ಸೆಂಟಿಮೀಟರ್ ಹೈಟ್ ಇರಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ತೂಕ. ಸ್ನೇಹಿತರೆ, ತೂಕ ಮೇಲ್ ಕ್ಯಾಂಡಿಡೇಟ್ಗೆ ಕಂಪಲ್ಸರಿ 50 kg ತೂಕ ಇರಬೇಕು. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಗೆ 46 kg ತೂಕವಿರಬೇಕು. ಹಾಗೂ ಅವರ ಎತ್ತರಕ್ಕೆ ಅನುಗುಣವಾಗಿ ಅವರ ತೂಕವನ್ನು ಕನ್ಸಿಡರ್ ಮಾಡಲಾಗುತ್ತದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಪುರುಷ ಅಭ್ಯರ್ಥಿಗಳ ಚೆಸ್ಟ್ ಎದೆಯ ಸುತ್ತಳತೆಯನ್ನು ನೋಡುವುದಾದ್ರೆ ನಾರ್ಮಲ್ ಆಗಿ 80 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ಉಬ್ಬಿಸಿದಾಗ, ಎಕ್ಸ್ಪೆಂಡೆಡ್ ಮಾಡಿದಾಗ 5 ಸೆಂಟಿಮೀಟರ್ ಉಬ್ಬಿಸಬೇಕು. ಒಟ್ಟಾರೆಯಾಗಿ 85 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ಹಾಗೆ ಸ್ನೇಹಿತರೆ, ಲಾಂಗ್ ಜಂಪ್ ಬಗ್ಗೆ ನೋಡೋದಾದ್ರೆ 3.65 ಮೀಟರ್ ಉದ್ದವಿರುತ್ತದೆ. ಈ ಒಂದು ಲಾಂಗ್ ಜಂಪ್ಗೆ 3 ಅವಕಾಶಗಳಿರ್ತವೆ. ಈ ಒಂದು 3 ಚಾನ್ಸ್ ಒಳಗಡೆಯಾಗಿ ತಾವು ಲಾಂಗ್ ಜಂಪ್ ಅನ್ನು ಜಿಗಿಯಬೇಕಾಗಿರುತ್ತದೆ. ಇನ್ನು ಹೈ ಜಂಪ್ ಬಗ್ಗೆ ನೋಡೋದಾದ್ರೆ 1.2 ಮೀಟರ್ ಎತ್ತರವಿರುತ್ತದೆ. ಇದಕ್ಕೂ ಸಹ 3 ಚಾನ್ಸ್ಗಳಿರ್ತವೆ. ಈ 3 ಚಾನ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನು ಶಾರ್ಟ್ ಪುಟ್ ಬಗ್ಗೆ ನೋಡೋದಾದ್ರೆ 16 LBS ಅಂದ್ರೆ 7.26 kg ತೂಕವಿರುತ್ತದೆ. ಇದನ್ನು 4.5 ಮೀಟರ್ ದೂರಕ್ಕೆ ಎಸೆಯಬೇಕು. ಇದಕ್ಕೂ ಸಹ 3 ಚಾನ್ಸ್ಗಳಿರ್ತವೆ. ಆ ಒಂದು 3 ಚಾನ್ಸ್ ಒಳಗಡೆಯಾಗಿ ಶಾರ್ಟ್ ಪುಟ್ ಅನ್ನು ಎಸೆಯಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ನೋಡೋಣ ಸ್ನೇಹಿತರೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಸ್ನೇಹಿತರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನು ನಡೆಸಲಾಗುತ್ತದೆ.
ಹಾಗಾದ್ರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಯಾವ ರೀತಿಯಾದಂತಹ ಕ್ವಶನ್ ಬರ್ತವೆ ಅಂತ ಹೇಳಿ ನೋಡುವುದಾದ್ರೆ ಜಿಕೆ ಕ್ವಶನ್ಸ್ 20 ಕ್ವಶನ್ ಬರ್ತವೆ, ಹಾಗೆ ರೀಸನಿಂಗ್ ಕ್ವಶನ್ 20 ಕ್ವಶನ್ ಬರ್ತವೆ, ಇನ್ನು ಮ್ಯಾಥ್ಸ್ 20 ಕ್ವಶನ್, ಹಾಗೆ ಇಂಗ್ಲಿಷ್ 20 ಕ್ವಶನ್ಸ್ ಬರ್ತವೆ. ಸ್ನೇಹಿತರೆ ಒಟ್ಟು 80 ಕ್ವಶನ್ಸ್ ಅನ್ನು ಕೇಳಲಾಗುತ್ತದೆ. ಈ 80 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳನ್ನು ನೀಡಲಾಗುತ್ತದೆ. ಅಂದ್ರೆ ಒಟ್ಟಾರೆಯಾಗಿ 80 ಪ್ರಶ್ನೆಗಳಿದ್ದರೆ ಒಟ್ಟು 160 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಅಂತಿಮವಾಗಿ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಸ್ಯಾಲರಿಯನ್ನ ಎಷ್ಟು ನೀಡಲಾಗುತ್ತದೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ 30 ರಿಂದ 32 ಸಾವಿರ ರೂಪಾಯಿವರೆಗಿನ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲರಿಯನ್ನು ನೀಡಲಾಗುತ್ತದೆ. ಆನಂತರ ಟಿಎ, ಡಿಎ, ಎಚ್ಆರ್ ಹಾಗೂ ಇತರೆ ರಿಸ್ಕ್ ಅಲೌನ್ಸಸ್ ಗಳು ಇದಕ್ಕೆ ಆಡ್ ಆಗುತ್ತಾ ತುಂಬಾ ಉತ್ತಮವಾದಂತಹ ಸ್ಯಾಲರಿಯನ್ನ ಮಾಸಿಕವಾಗಿ ನೀಡಲಾಗುತ್ತದೆ. ಓಕೆ ಸ್ನೇಹಿತರೆ, ಈ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡೋಣ. ಮೊದಲನೆಯದಾಗಿ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಆನಂತರ ಫಿಸಿಕಲ್ ಟೆಸ್ಟ್ ನಡೆಸಲಾಗುತ್ತದೆ. ಫಿಸಿಕಲ್ ಟೆಸ್ಟ್ ಮುಗಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ ನಂತರ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗುತ್ತದೆ. ಈ ಒಂದು ಮೆಡಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನ ಫೈನಲ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತದೆ. ಈ ಒಂದು ಫೈನಲ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆದಂತಹ ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ಕಳಿಸಲಾಗುತ್ತದೆ. ಆ ಒಂದು ಆರ್ಡರ್ ಕಾಪಿಯಲ್ಲಿ ತಿಳಿಸಿದಂತಹ ದಿನಾಂಕಕ್ಕೆ ಅಭ್ಯರ್ಥಿಗಳು ಜಾಯಿನ್ ಆಗಬೇಕಾಗಿರುತ್ತದೆ. ಜಾಯಿನಿಂಗ್ ಆದ ನಂತರ 1 ವರ್ಷಗಳ ಅವಧಿಯವರೆಗೆ ಬೇಸಿಕ್ ಟ್ರೈನಿಂಗ್ ಕಳಿಸಲಾಗುತ್ತದೆ. ಈ ಒಂದು ವರ್ಷಗಳ ಬೇಸಿಕ್ ಟ್ರೈನಿಂಗ್ ಅನ್ನು ಮುಗಿಸಿಕೊಂಡು ಬಂದ ನಂತರ ಪೋಸ್ಟಿಂಗ್ ಅನ್ನು ನೀಡಲಾಗುತ್ತದೆ. ಆ ನಂತರ ಇಲಾಖೆಯು ತಮಗೆ ನೀಡಿದಂತಹ ಪೋಸ್ಟಿಂಗ್ ನಲ್ಲಿ ತಾವು ನಿಷ್ಠೆಯಿಂದ ಕೆಲಸ ನಿರ್ವಹಿಸಬೇಕಾಗಿರುತ್ತದೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಈ ಒಂದು ಸಿಆರ್ಪಿಎಫ್ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸುತ್ತೇನೆ. ಮಾಹಿತಿ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ್ದಾದ್ರು ಒಂದು ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ವಿಡಿಯೋ ಬೇಕಾದ್ರೆ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಓಕೆ ಸ್ನೇಹಿತರೆ, ಇದೇ ರೀತಿಯಾದಂತಹ ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.